ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ. ನೀನು ಅಪೇಕ್ಷೆನೇ ಮದ್ವೆ ಆಗು. ನಾನು, ಅಪ್ಪ, ನನ್ ಮಗು ಎಲ್ರು ಎಲ್ಲಾದ್ರೂ ದೂರ ಹೋಗಿ ಬದುಕೊಳ್ತೀವಿ. ಭವಾನಿ, ಈ ಮದ್ವೆಗೆ ಒಪ್ಪಲ್ಲ ಅಂದ್ರು ಇಲ್ಲಿವರೆಗೂ ನಾನು ಯಾಕೆ ಬಂದೆ ಅಂತ ನಿಮ್ಮೆಲ್ರಿಗೂ ಅನ್ನಿಸ್ತಿರ್ಬೋದು. ನನ್ ನಡತೆ ಸರಿಯಾಗಿದೆ. ನನ್ ಹೊಟ್ಟೆಲ್ ಬೆಳಿತಿರೋ ಮಗುಗೆ ಅಥರ್ವನೇ ಅಪ್ಪ ಅಂತ ಹೇಳೋದಕ್ ಬಂದೆ ಅಷ್ಟೆ. ಅಪ್ಪ, ಬನ್ನಿ ಹೋಗೋಣ. ಭವಾನಿ ನಿಂತ್ಕೊಳ್ಳಮ್ಮ. ಅಥರ್ವನ ಅಪ್ಪನಾಗಿ ನಾನು ಹೇಳ್ತಾ ಇದ್ದೀನಿ, ಅಥರ್ವನೇ ನಿನ್ ತಾಳಿ ಕಟ್ಟೋದು. ಭವಾನಿ, ಭವಾನಿ ನಿಂತ್ಕೋ. ಅಮ್ಮ, ನೀನಾರು ಹೇಳಮ್ಮ ಪ್ಲೀಸ್. ಅಮ್ಮ ಹೇಳಿ ಮೇಡಮ್, ನಿಮಗ್ ಮಾತ್ರ ಅವ್ರನ್ನ ತಡೆಯೋ ಶಕ್ತಿ ಇರೋದು. ಭವಾನಿ ಹೋಗ್ಬೇಡಮ್ಮ. ಭವಾನಿ ನಿಂತ್ಕೋ. ಬಂದು ಹಸೆ ಮಣೆ ಮೇಲೆ ಕುತ್ಕೋ. ಅಪೇಕ್ಷಾ, ನೀನ್ ಎದ್ದು ಬಾ. ವರದರಾಜ್, ನಿಮ್ ಹತ್ರ ಈ ವಿಷಯವಾಗಿ ಆಮೇಲೆ ಮಾತಾಡ್ತೀನಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅಪೇಕ್ಷಾ, ಎದ್ದು ಬಾ. ಭವಾನಿ, ಬಂದ್ ಕೂತ್ಕೋ. ನಿನ್ ಮೇಲೆ ಯಾವ ಕೆಟ್ಟ ಭಾವನೆನೂ ಇಲ್ಲಿ ಯಾರಿಗೂ ಇಲ್ಲ ಭವಾನಿ. ಮೊದ್ಲು ನಾನು ನಿನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೆ, ನಿಜ. ಆದ್ರೆ ಭೈರವಿ ನಮ್ಗೆಲ್ಲಾರ್ಗೂ ಅರ್ಥ ಮಾಡಿಸಿದಾಳೆ. ಬಾ, ಹಸೆ ಮನೆ ಮೇಲೆ ಕೂತ್ಕೋ. ಮಗಳೇ, ಹೋಗ್ ಕೂತ್ಕೋ. ಬಾ ಭವಾನಿ. ಭೈರವಿ, ತುಂಬಾ ಥ್ಯಾಂಕ್ಸ್. ಮದುವೆಗೆ ಅಪ್ಪ ಅಮ್ಮ ಇರಬೇಕು ಅಂತ ಭವಾನಿ ತುಂಬಾ ಕನ್ಸ್ಕೊಂಡಿದ್ಲು. ಕೊನೆ ಪಕ್ಷ ನಿನ್ನಿಂದ ಅವರಪ್ಪ ಆದರೂ ಸಿಕ್ಕಿದ್ರು. ಥ್ಯಾಂಕ್ ಯು ಸೋ ಮಚ್. ಅಥರ್ವ, ಮುಹೂರ್ತ ಮೀರ್ತಾ ಇದೆ, ಬೇಗ ಕರ್ಕೊಂಡೋಗಿ ತಾಳಿ ಕಟ್ಟು. ಭವಾನಿ, ಬಾ.
ತಗೊಳ್ಳಿ